ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಹಲೋ ಮೇಡಮ್, ನಾನು ಕಾನ್ಸ್ಟೇಬಲ್ ರವಿ ಮಾತಾಡ್ತಾ ಇರೋದು ಮೇಡಮ್. ಹೇಳಿ ರವಿ. ಮೇಡಮ್, ಶಿವರಾಜ್ ಅವ್ರ ಹೆಂಡತಿಗೆ ಬಿಡದಿ ಹತ್ರ ಆಕ್ಸಿಡೆಂಟ್ ಆಗಿದೆ ಮೇಡಮ್. ಅಲ್ಲೇ ಪ್ರೈವೇಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಮೇಡಮ್. ಹೌದು, ನಮಗೂ ಇನ್ಫಾರ್ಮೇಶನ್ ಬಂದಿದೆ. ನಾವು ಈಗ ಅದೇ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಸರಿ ಮೇಡಮ್. ನೋಡಿ, ಈ ಊರಿನ ಸಬ್ ಇನ್ಸ್ಪೆಕ್ಟರ್ಗೂ ವಿಷಯ ಗೊತ್ತಾಗಿ ನಮ್ಮ ಸ್ಟೇಷನ್ಗೂ ವಿಷಯ ತಲುಪಿಸಿದ್ದಾರೆ. ಜ್ಯೋತಿ ಓಡೋಗಿರೋ ವಿಷಯ ಗೊತ್ತಿಲ್ಲದೆ ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನೋಡ್ತಾ ಇರಿ, ಈ ಸರ್ವ ಮಂಗಳ ಹಾಕೋ ಬಾಂಬಿಗೆ ನೀವೆಲ್ಲರೂ ಹೆಂಗ್ ವಿಲವಿಲ ವಿಲವಿಲ ಅಂತ ಒದ್ದಾಡ್ ಸಾಯ್ತೀರಾ ಅಂತ. ಈಶ್ವರಪ್ಪ, ಇವತ್ ನೀನ್ ಆ ಈಶ್ವರನ್ ಪಾದ ಸೇರ್ಕಂಡೆ ಕಣಪ್ಪ. ಹಾ, ಈಶ್ವರನ ಚಂದ್ರಿಕಾತ್ಗೆ ಆ ಪಾಪಿ ಹಿಂಗ್ ಮಾಡ್ಬಿಟ್ಟಲ್ಲಣ್ಣ. ಅವಳಿಂತ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಣ್ಣ. ನಿಮ್ ಮಗಳು ನಿಮ್ಗೆ ಅನ್ಯಾಯ ಮಾಡ್ಬಿಟ್ಲಲ್ಲಣ್ಣ. ಏನಾಯ್ತತೆ? ಇಂದ್ರ, ಜ್ಯೋತಿ ಎಂತ ಕೆಲಸ ಮಾಡೋಳು ಗೊತ್ತೇನೋ? ಈಗ ಏನಾಯ್ತು ಅಂತ ಸರಿಯಾಗಿ ಹೇಳ್ತೀಯ ಇಲ್ವೋ? ಅಯ್ಯೋ, ಆ ವಿಷಯನ ಈ ಬಾಯಿಂದ ಹೆಂಗ್ ಒಳ್ಳೆ ಅಂತ ಗೊತ್ತಾಯ್ತಾನೆ ಇಲ್ವಲ್ಲ ಅತ್ಗೆ. ನಾನೇನಾರೋ ಆ ವಿಷಯನ ಬಾಯ್ ಬಿಟ್ಟು ಹೇಳ್ಬಿಟ್ರೆ ಅತ್ಗೆನೋ ಅಣ್ಣನೋ ಎಲ್ಲಿ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೋ ಅಂತ ನನಗೆ ಭಯ ಆಗ್ತೈತೆ. ಅಣ್ಣ, ಜ್ಯೋತಿ ನಮ್ಮ ಮನೆಯವ್ರೆಲ್ಲರ ಮಕ್ಕಕ್ಕೆ ಮಸಿ ಬಳ್ದು ಆ ರಾಮ್ ಜೊತೆಗೆ ಓಡೊಂಟಾಗವಳೆ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮುಂದೆನೆ ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ? ಇನ್ನು ಒಂದು ಮಾತಾಡಿದ್ರೆ ಇಲ್ಲೇ ಹೊಡೆದು ಸಾಯ್ಸಾಕ್ಬಿಡ್ತೀನಿ. ಹೊಡಿಯೋಣ, ಹೊಡೆದು ಸಾಯಿಸು. ನೀನು ಹೊಡೆದು ಮಾತ್ರಕ್ಕೆ ನಾನು ಹೇಳ್ತಾ ಇರೋ ಸತ್ಯ ಸುಳ್ಳಾಗಕ್ಕಿಲ್ಲ. ಜ್ಯೋತಿ ಪ್ರಸಾದದಾಗ ವಿಷ ಬೆರೆಸಿ ಆ ರಾಮ್ ಜೊತೆಗೆ ಓಡೋಗೋಳೆ ಅಂತ ಯಾವುದೋ ಒಂದು ಅಂದಾಜಿನ ಮೇಲೆ ನಾನು ಹೇಳಿದ್ದೆ ಆಟೆಯ. ಆದ್ರೆ ಅದು ನಿಜಾನೇ ಆಗೋಗೈತೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸತ್ಯ ಯಾವತ್ತು ಸುಳ್ಳಾಗಕ್ಕಿಲ್ಲ ಅಂತ ನೀನು ಹೇಳಿದ್ಯಲ್ಲ, ಹಂಗೆಯ ಸುಳ್ಳು ಯಾವತ್ತು ಸತ್ಯ ಆಗಕ್ಕಿಲ್ಲ. ಹೌದಾ ಅತ್ಗೆ? ಹಂಗಾರೆ ನಾನು ಹೇಳ್ತಾ ಇರೋದು ಸುಳ್ಳ ಸತ್ಯನ ಅಂತ ನಿನ್ನ ಒಳಿಯನು ತುಳಸಿನೂ ಬತ್ತಾರಲ್ಲ, ಅವ್ರನ್ನ ನೀವೇ ಕೇಳಿ. ಯಾಕಂದ್ರೆ ಜ್ಯೋತಿ ರಾಮ್ ಜೊತೆ ಓಡೋಗಿರೋ ವಿಷಯ ಅವರಿಬ್ಬರಿಗೂ ಗೊತ್ತಾಗದೆ. ಈಗ ನಾನು ಹೇಳ್ತಾ ಇರೋ ಮಾತುಗಳನ್ನ ನಿಮಗೆ ನಂಬಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅದೇ ಸತ್ಯ. ತುಳಸಿನೂ ಶಿವರಾಜು ಜ್ಯೋತಿ ಕಾಣ್ತಿಲ್ಲ ಅಂತ ಗೊತ್ತಾದಾಗಿಂದ ಅವಳನ್ನ ಊರ್ ತುಂಬಾ ಹುಡುಕಿ ಅವಳೆಲ್ಲೂ ಸಿಗದೆ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಈಗ ಪೊಲೀಸ್ನವ್ರ ಜೊತೆ ಅವಳು ಹುಡುಕ್ತಾವ್ರೆ. ಅತ್ತೆ, ಪ್ರಸಾದದಲ್ಲಿ ವಿಷ ಹಾಕ್ದೆ ಅಂತ ನಾವೆಲ್ಲರೂ ಹೇಳ್ದಾಗ ಸಾಕ್ಷಿ ಆಧಾರ ಎಲ್ಲ ಕೇಳ್ದೆ. ಈಗ ಜ್ಯೋತಿ ಹೀಗ್ ಮಾಡಿದಾಳೆ ಅಂತ ನಿನ್ನ ಹತ್ರ ಏನ್ ಆಧಾರ ಇದೆ? ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇಂದ್ರ. ಕೆಂಪನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಾಗಿಂದ ಹಿಡ್ದು ಇವಾಗವರೆಗೂ ನೀವು ಜ್ಯೋತಿಗೆ ಫೋನ್ ಮಾಡ್ತಾನೇ ಇದ್ದೀರಾ ತಾನೇ? ಅವಳು ಒಂದಕ್ಕಿತನಾದ್ರೂ ನಿಮಗ್ ಫೋನ್ ಮಾಡಿದಾಳಾ? ಇಲ್ಲ ಅಲ್ವಾ? ಒಂದಷ್ಟೊತ್ತು ಅವಳ ಫೋನ್ ರಿಂಗ್ ಆಯ್ತದೆ, ಆಮೇಲೆ ಸ್ವಿಚ್ ಆಫ್ ಆಗೋಯ್ತದೆ. ಅಂದ್ರೆ ಅವಳ ಫೋನು ತಾನಾಗ್ ತಾನೇ ಸ್ವಿಚ್ ಆಫ್ ಆಗಿಲ್ಲ, ಅವಳೇ ಸ್ವಿಚ್ ಆಫ್ ಮಾಡವಳೆ. ನೋಡಿ, ನೀವೆಲ್ಲ ನನ್ನ ಮ್ಯಾಗ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು
ಓಸಿ ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ಸರಿಯಪ್ಪ, ನಾನು ನಿಮ್ ದಾರಿಗೆ ಬರ್ತೀನಿ. ಜ್ಯೋತಿ ತೋಟದ ಮನೆಗೆ ಅವಳೆ ಅನ್ನೋದಾದ್ರೆ ಈಟೋದು ರೂಮ್ನಾಗೆ ಕುಂತ್ಕೊಂಡು ಎಳ್ಳು ಬೆಲ್ಲನ ಕವರ್ಗೆ ತುಂಬ್ತಾನೇ ಇರ್ತಾಳ. ಒಂದು ಕಿತನಾದ್ರೂ ರೂಮಿಂದ ಹೊರಗಡೆ ಬಂದಿರಕ್ಕಿಲ್ವಾ? ಬಂದ್ಮ್ಯಾಕೆ ನೀವ್ ಯಾರು ಕಾಣ್ತಾ ಇಲ್ವಲ್ಲ ಅಂತ ಕೇಳಕ್ಕಾರ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡ್ಬೇಕಾಗಿತ್ತು ತಾನೆ? ನಿಮ್ಮೆಲ್ರೂ ನಂಬರು ಅವಳ ಹತ್ರ ಐತೆ. ಅವಳು ಫೋನ್ ಮಾಡಿಲ್ಲ, ನೀವು ಫೋನ್ ಮಾಡಿರೂ ಅವಳು ಎತ್ತುತ್ತಾ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದೆ ನಿಮ್ಗೇನ್ ಅನ್ನಿಸ್ತಾ ಇದೆ? ಇಲ್ಲಿ ನೋಡತ್ತೆ, ಇಷ್ಟು ದಿನ ನೀನು ಬಾಯಿ ಬಂದಂಗೆಲ್ಲ ಹೇಳ್ತಾ ಇದ್ದೆ, ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಿರ್ತಿದ್ದೆ. ಆದ್ರೆ ಏನಾದ್ರೂ ಇವಾಗ ಹೇಳ್ತಾ ಇರೋದು ಸುಳ್ಳಾದ್ರೆ ನಿನ್ನ ಕೈ ಕಾಲು ಮುರಿದು ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಹುಷಾರ್. ಸರಿ ಇಂದ್ರ, ನಾನ್ ಹೇಳಿದ್ದೇ ಸತ್ಯ ಆದ್ರೆ ಅವಾಗ ಏನ್ ಮಾಡ್ತೀಯಾ? ಖಂಡಿತವಾಗ್ಲೂ ನಿನ್ ಮಾತು ಸತ್ಯ ಆಗೋದೇ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಬಾವನು ತುಳಸಿನು ಜ್ಯೋತಿನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಹೌದಾ? ಹಂಗಾರೆ ನಾನು ನೋಡೇ ಬಿಡ್ತೀನಿ ನನ್ ಸತ್ಯ ಗೆಲ್ತದ ಇಲ್ಲ ನಿಮ್ ನಂಬಿಕೆ ಗೆಲ್ತದ ಅಂತ. ನಮಸ್ತೆ ಸರ್. ನಮಸ್ತೆ. ನಾನು ಶಿವಪುರ ಪೊಲೀಸ್ ಸ್ಟೇಷನ್ SI ಸೌಮ್ಯ. ಹೇಳಿ ಮೇಡಮ್. ಈಗ ಜ್ಯೋತಿ ಅವ್ರು ಹೇಗಿದ್ದಾರೆ? ತಲೆಗೂ ಕಾಲ್ಗೂ ತುಂಬ ಏಟು ಬಿದ್ದಿದೆ ಮೇಡಮ್. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ನಾವು ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದಾಗಲೇ ಅವರು ಪ್ರಜ್ಞೆ ತಪ್ಪಿದ್ರು. ಇವಾಗ ಪ್ರಜ್ಞೆ ಬಂದಿದೆಯೋ ಇಲ್ವೋ ಒಂದು ಗೊತ್ತಿಲ್ಲ ಮೇಡಮ್. ಈ ಆಕ್ಸಿಡೆಂಟ್ ಹೇಗಾಯ್ತು ಸರ್? ಆ ಜ್ಯೋತಿನೂ ಮತ್ತೆ ರಾಮು ಒಂದೇ ಕಾರಲ್ಲಿ ಬರ್ತಿದ್ರಂತೆ. ಅವ್ರ ಕಾರ್ಗೆ ಆಕ್ಸಿಡೆಂಟ್ ಆಯ್ತಾ? ಇಲ್ಲ ಮೇಡಮ್, ಕಾರ್ನ ಸೈಡ್ಗೆ ಹಾಕಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಓಕೆ, ಇವಾಗ ಆ ರಾಮ್ ಹೇಗಿದ್ದಾರೆ? ಮೇಲ್ಗಡೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾರೆ. ಅವ್ರ ತಲೆಗೂ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಅನ್ಕಾನ್ಷಿಯಸ್ ಆಗಿದ್ದಾರೆ. ಅಂದಾಗೆ ಇವ್ರು ಯಾರು ಮೇಡಮ್? ಇವರು ಜ್ಯೋತಿ ಅವ್ರ ಗಂಡ ಶಿವರಾಜು ಅಂತ. ಇವರು ಅವ್ರ ತಂಗಿ ತುಳಸಿ. ಇನ್ಸ್ಪೆಕ್ಟರ್, ಡಾಕ್ಟ್ರು ಭಯ ಪಡೋಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರಾ? ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟ್ರಿಂದ ಹೊರಗಡೆ ಬಂದಿಲ್ಲ.